ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋಸ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಮಾಮೂಲಿ ಹೆಂಗೆ ನನ್ನ ಮಗನ್ನ ಸಮ್ಮರ್ ಕ್ಯಾಂಪಿಗೆ ಕಳಿಸ್ಬೇಕಲ್ವಾ, ಹಾಗಾಗಿ ಬೇಗ ಎದ್ದೇಳಲೇಬೇಕು. ನಾನೊಂದು ಸ್ವಲ್ಪ ನೈಟು ಮಲ್ಗೋಕ್ಕಾಗಲ್ಲ, ನಿದ್ದೆ ಇರಲ್ಲ, ಪಾಪ ಅಳ್ತಿರ್ತಾಳೆ. ಆದರೂ ಎದ್ದೇಳಲೇಬೇಕು. ಈ ಮಳೆಗೂ ಬೆಳಗ್ಗೆ ಟೈಮ್ ಎಲ್ಲ ಬಿಸಿಲಿರುತ್ತೆ, ನೈಟ್ ಸಂಜೆ ಆಯಿತು ಅಂದರೆ ಮಳೆ ಬರುತ್ತಲ್ಲ, ಈ ಟೈಮಲ್ಲಿ ಗಿಡ ಅಂತೂ ತುಂಬ ಚೆನ್ನಾಗೈತೆ. ಅದಾದ್ಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ಇವತ್ತು ಬೆಳಗಿನ ತಿಂಡಿ ನಮ್ಮಮ್ಮ ಎಲ್ಲ ಹೆಚ್ಚಿಟ್ಟಿದ್ರು ಆಲ್ಮೋಸ್ಟ್ ಎಲ್ಲನೂ. ನಾನು ಸೋಯಾ ಚಂಕ್ಸ್ ಪಲಾವ್ ಮಾಡೋಣ ಅಂತ ಹೇಳಿ ಸೊಪ್ಪು ಕಟ್ ಮಾಡಿರಲಿಲ್ಲ, ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ಕೊತಿದ್ದೆ. ಅವ್ನು ಇನ್ನೂ ಎದ್ದಿರಲಿಲ್ಲ, ನಾನೇ ಎದ್ದೆಲ್ಲ ನಮ್ಮ ಅಮ್ಮಂಗೆ ಸೋಯಾ ಚಂಕ್ಸ್ ಪಲಾವ್ ಮಾಡೋಕ್ಕೆ ಬರಲ್ಲ ಅಂತೇಳಿ ನಾನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅದಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೀನಿ. ಸೋಯಾ ಚಂಕ್ಸ್ ಪಲಾವ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಈ ರೀತಿ ಮಾಡ್ತೀನಿ, ನನಗೆ ಟೇಸ್ಟ್ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋತೀನಿ. ನಮ್ಮ ಮನೆಯವ್ರಿಗೆಲ್ಲ ಈ ರೀತಿನೇ ಇಷ್ಟ, ಸೊ ಹಂಗಾಗಿ ನಾನು ಹಿಂಗೆ ಮಾಡ್ಕೋತೀನಿ. ನಾನು ಇದಕ್ಕೆಲ್ಲ ಸ್ವಲ್ಪ ಬಟಾಣಿ ಕ್ಯಾರೆಟ್ ಎಲ್ಲ ಯೂಸ್ ಮಾಡ್ಕೋತೀನಿ. ಯಾಕೆಂದರೆ ನಮ್ಮ ಮನೇಲಿ ಇನ್ನೊಬ್ಬ ಇದ್ದಾನೆ ಹುಡುಗ, ಅವನಿಗೆ ಸೋಯಾ ಚಂಕ್ಸ್ ತಿನ್ನಲ್ವಲ್ಲ ಅಂತ ಹೇಳಿ ಅದರಲ್ಲಿ ಮಿಕ್ಸಲ್ಲಿ ಮಾಡೋಣ ಅಂತೇಳಿ ಮಿಕ್ಸಲ್ಲಿ ಮಾಡ್ತೀನಿ. ನಾವೇನೋ ತಿಂತೀವಿ ಸೋಯಾ ಚಂಕ್ಸ, ಹಂಗಾಗಿ ಏನೂ ಆಗಲ್ಲ, ಬಟ್ ಅವ್ನು ತಿನ್ನಲ್ವಲ್ಲ. ಅದಕ್ಕೆ ಫಸ್ಟು ಎಣ್ಣೆ ಬಿಡ್ಕೋತಿದ್ದೀನಿ. ಅದಕ್ಕೆ ಮಾಮೂಲಿ ಮಸಾಲ ಐಟಮ್ ಏನಿರುತ್ತೆ ಅದೆಲ್ಲ ಸ್ವಲ್ಪನೇ ಹಾಕೋದು, ಒಂದೊಂದಷ್ಟೇ ಎಲ್ಲನೂ ಕೂಡ ಹಾಕೋತೀನಿ. ಮೆಣಸಿನ್ಕಾಯಿ ಹೆಚ್ಚಿದ್ದು 2 ಈರುಳ್ಳಿ. ಯಾವುದು ಈರುಳ್ಳಿನ ಪಲಾವ್ಗಾಗಲಿ ಚಿಕನ್ ಬಿರಿಯಾನಿಗಾಗಲಿ ಈ ಥರ ಪಲಾವ್ ಐಟಮ್ಸ್ ಮಾಡುವಾಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು, ಅವಾಗಷ್ಟೇ ಪಲಾವ್ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋತಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ, ಯಾಕೆಂದರೆ ಅವಾಗ ಬೇಕು ಅಂದ ತಕ್ಷಣ ಎಲ್ಲ ಮಾಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಅದನ್ನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಆದಮೇಲೆ ನೆಕ್ಸ್ಟು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಹುರ್ಕೊಂಡು ಸ್ವಲ್ಪ ಕ್ಯಾರೆಟ್ ಯಾಕೆ ಜಾಸ್ತಿ ಹಾಕಲ್ಲ ಅಂದರೆ ಪಲಾವ್ ಸ್ವಲ್ಪ ಸ್ವೀಟ್ ಅನಿಸುತ್ತೆ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋದರೆ ಕ್ಯಾರೆಟ್ನ, ಅದಕ್ಕಂತ ಒಂದು ಚಿಕ್ಕ ಕ್ಯಾರೆಟ್ ಅಷ್ಟೇ ಹಾಕಿರೋದು. ಮತ್ತು ಅದರೊಳಗಡೆ ಬಟಾಣಿ ಹಾಕಿದ್ದೀನಿ. ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೀನಿ. ಏನಪ್ಪ ಅಂದರೆ ಇದ್ರಲ್ಲಿ ಮಾಡೋದೇ ಲೇಟ್ ಆಗುತ್ತೆ, ಎಲೆಕ್ಟ್ರಿಕ್ ಸ್ಟವಲ್ಲಿ ಬೇಗ ಆಗೋದಿಲ್ಲ. ಸಿಲಿಂಡ್ರ್ ಪ್ರಾಬ್ಲಮ್ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಇದರಲ್ಲೇ ಮಾಡ್ಕೋಬೇಕು. ಅದ್ರ ಜೊತೆಗೆ ಟೊಮೆಟೊ ಮತ್ತು ಅರಿಶಿನ ಪುಡಿ ಎಲ್ಲನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಟೊಮೆಟೊ ಹಾಕಿದ ತಕ್ಷಣ ಅರಿಶಿನ ಪುಡಿ ಹಾಕಿದರೆ ಟೊಮೆಟೊ ಬೇಗ ಸ್ಮೂತ್ ಆಗುತ್ತೆ, ಹಂಗಾಗಿ ಹಾಕೋತಿದ್ದೀನಿ. ಅದ್ರ ಜೊತೆಗೆ ಚಿಲ್ಲಿ ಪೌಡರು ಮತ್ತು ಸಾಂಬಾರು ಪುಡಿ, ಅಂದರೆ ನಾವು ಖಾರ ಪುಡಿ ಜೊತೆ ಬಿಡಿಸಲ್ಲ, ಎಕ್ಸ್ಟ್ರಾ ಬಿಡಿಸ್ಕೊಂಡಿರ್ತೀವಲ್ಲ ಅದು. ಮತ್ತು ಇದ್ರ ಜೊತೆಗೆ ಸೋಯಾ ಚಂಕ್ಸ್ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊತೀನಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದಕ್ಕೂ ಕೂಡ ಹಿಡಿಬೇಕಲ್ಲ ಮಸಾಲೆ ಎಲ್ಲ, ಹಾಗಾಗಿ ಅದನ್ನು ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಬೇಯಿಸ್ಕೋಬೇಕು. ಅದ್ರ ಜೊತೆನೇ ಉಪ್ಪು ಕೂಡ ಹಾಕತ್ತಿದ್ದೀನಿ, ಯಾಕೆಂದರೆ ಸೋಯಾ ಚಂಕ್ಸ್ಗೂ ಕೂಡ ಉಪ್ಪೆಲ್ಲ ಹಿಡಿಬೇಕಲ್ಲ. ಹಾಗಾಗಿ ನಾನು ಈ ಟೈಮಲ್ಲಿ ಮಸಾಲೆ ಹಾಕಿದ ಟೈಮಲ್ಲೇ ಉಪ್ಪನ್ನು ಕೂಡ ಹಾಕ್ತೀನಿ. ಕೆಲವೊಬ್ಬರು ನೀರೆಲ್ಲ ಕುದ್ದಾದ್ಮೇಲೆ ಹಾಕ್ತಾರೆ, ನಾನು ಫಸ್ಟೇ ಹಾಕ್ಕೊಂಡು ಅದೆಲ್ಲ ನೀಟಾಗಿ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡು ಆದಮೇಲೆ ನೀರು ಬಿಡೋದು. ಅಲ್ಲಿ ನೀರು ಕುದಿಯೋ ಅಷ್ಟರಲ್ಲಿ ಅಕ್ಕಿ ತೊಳ್ಕೊಂಡು ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೆ. ಅದು ಅಷ್ಟರಲ್ಲಿ ಕುದ್ದಿತ್ತು. ಅಕ್ಕಿ ಎಲ್ಲನೂ ವಾಶ್ ಮಾಡಿ ಇಟ್ಬಿಟ್ಟು ಇವಾಗ ನೆಕ್ಸ್ಟ್ ಅಕ್ಕಿ ಹಾಕಿ ಅದ್ರ ಮೇಲ್ಗಡೆ ತುಪ್ಪ ಹಾಕ್ತಿದ್ದೀನಿ. ಇದು ಹಾಕಿದರೆ ಅಷ್ಟೇ ಮುಗೀತು. ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಅಥವಾ 2 ವಿಷಲ್ಸ್ ಅಷ್ಟೇ ಮುಗ್ದೋಯ್ತು. ಇದನ್ನು ವಿಷಲ್ ಹೊಡೆಯೋದಕ್ಕಿಟ್ಟು ಅದು ವಿಷಲ್ ಹೊಡೆಯೋ ಅಷ್ಟರಲ್ಲಿ ನನ್ನ ಮಗನ್ನ ಸ್ನಾನ ಮಾಡಿಸ್ಬೇಕಿತ್ತು. ಅವನು ಕೂಡ ಎದ್ದಿದ್ದ, ಅವನಿಗೂ ಸ್ನಾನ ಮಾಡಿಸೋಣ ಅಂತ ಹೇಳಿ ಹೋಗಿದ್ದೆ ನಾನು. ವಿಷಲ್ ಹೊಡ್ಕೊಳ್ಳಿ ಅಂತ ಹೇಳಿ ಅವನನ್ನು ರೆಡಿ ಮಾಡೋಣ ಅಂತೇಳಿ ಅವನಿಗೂ ಕ್ರೀಮ್, ಇವಾಗಲೂ ಕೂಡ ನಾನು ಅವನಿಗೆ ಕ್ರೀಮ್ ಯೂಸ್ ಮಾಡ್ತೀನಿ. ಯಾವುದಪ್ಪ ಅಂದರೆ ಸಿಬಾಮೆಡೆ. ಅವ್ನು ಚಿಕ್ಕದ್ರಿಂದ ನಾನು ಹುಟ್ಟಾಗ್ಲಿಂದನೂ ನಾವು ಸಿಬಾಮೆಡೆ ಯೂಸ್ ಮಾಡ್ತಿರೋದು ಅವನಿಗೆ. ಹಂಗಾಗಿ ಸಿಬಾಮೆಡೆ ಇವಳಿಗೂ ಚಿಕ್ಕವಳಿಗೂ ಅಷ್ಟೇ ಅದೇ ಪ್ರಾಡಕ್ಟ್ ಯೂಸ್ ಮಾಡೋದು, ಇವನಿಗೂ ಅದನ್ನೇ ಯೂಸ್ ಮಾಡೋದು. ಅವ್ನು ರೆಡಿ ಮಾಡಾದ್ಮೇಲೆ ಬಿಡು ನಾನು ಬಟನ್ ಹಾಕ್ತೀನಿ ಅಂದರೂ ಕೇಳ್ತಿಲ್ಲ ಅವನು. ನಾನೇ ಹಾಕ್ಕೋಬೇಕು, ನಾನೇ ಹಾಕ್ಕೋತೀನಿ ಬಿಡು, ನನಗೂ ಬರುತ್ತೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಅವನ್ನೇ ಹಾಕ್ಕೊಳ್ಳಿ. ಅವಕ್ಕೆ ಒಂಥರ ಆಟ, ನಮಗೆ ಸಂಕಟ ಟೈಮ್ ಐತೆ ಇರ್ತದೆ, ಈ ಕಡೆ ಆ ಮಗು ಅಳ್ತಾ ಇರ್ತದೆ, ಈ ಕಡೆ ಇವನೂ ರೆಡಿ ಮಾಡಬೇಕು. ಇವ್ರುಗಳಿಗೆ ಆಟ, ನಾನೇ ಹಾಕ್ಕೋತೀನಿ ಬಿಡು ಅಂತ ಹೇಳಿ ಅವನೇ ಹಾಕ್ಕೋತಿದ್ದಾನೆ.
ಬೇಗ ಹಾಕು ಅಂದ್ರೂ ಅದ್ ನೋಡ್ಕೊಂಡು ಇದ್ ನೋಡ್ಕೊಂಡು ಅವ್ ಗೊತ್ತು ಆಗಲ್ಲ ಹೆಂಗ ಹಾಕಬೇಕು ಅಂತ ಎಲ್ಲೆಲ್ಲೋ ನೋಡ್ಕೊಂಡು ಹಾಕೋತಿದ್ದಾನೆ. ಹೆಂಗಾರ ಮಾಡ್ಕೊಳ್ಳಿ ಅಂತ ಸುಮ್ನೆ ಕುತ್ಕೊಂಡೆ. ನಂಗೂ ಸ್ವಲ್ಪ ರೆಸ್ಟ್ ಆದಂಗ ಆಗುತ್ತೆ ಅಂತ ಹೇಳಿ ಸುಮ್ನೆ ಅದೇ. ಅದಾದ್ಮೇಲೆ ಕೊಬ್ಬರಿ ಎಣ್ಣೆ ನಾನು ಸ್ನಾನ ಮಾಡ್ಬೇಕಿತ್ತಲ್ಲ, ಆಯಿಲ್ ಹಚ್ಕೊಂಡಿರ್ಲಿಲ್ಲ ಅಂತ ಹೇಳಿ ಕೊಬ್ಬರಿ ಎಣ್ಣೆ ತಗೋಬಾ ಅಂದ್ರೆ ನನ್ ಚಿಕ್ಕ ಮಗ್ಳದ ಸಾಕೊಂಡು ಎರಡು ಕೈಗೂ ಹೋಗಿ ತಗೊಬಂದ. ನಾನು ಸ್ನಾನ ಮಾಡಿದೀನಿ, ನನ್ ಕೈಗೆಲ್ಲ ಎಣ್ಣೆ ಆಗಲ್ವಾ ಅಮ್ಮ, ಅದಕ್ಕೆ ಪಾಪು ಸಾಕೊಂಡು ತಗೋಬತ್ತೀನಿ ಅಂತ ಹೇಳಿ ಎರಡು ಕೈಗೆ ಹಾಕೊಂಡು ತಗೊಬಂದಿದ್ದ. ಅದ್ರಲ್ಲಿ ತಂದು ಕೊಟ್ಟ. ಅಷ್ಟ್ರಲ್ಲಿ ಪಲಾವ್ ಆಗಿತ್ತು. ಅವನಿಗೂ ರೆಡಿ ಮಾಡಿ ತಿನ್ಸಿ ಕಳ್ಸಿದಾಯ್ತು. ಆಮೇಲೆ ನಾನು ತಿಂಡಿ ತಿನ್ಕೊಂಡೆ. ಅದೆಲ್ಲ ಆದ್ಮೇಲೆ ಉಪ್ಪಿನಕಾಯಿಗೆ ಅಂತ ಹೇಳಿ ಮಾವಿನಕಾಯಿನ ನೆನೆ ಹಾಕಿದೆ ಉಪ್ಪೊಳಗಡೆ 3 days ನೆನೆ ಹಾಕಿದೆ. ಅದಾದ್ಮೇಲೆ ಬಿಸಿಲಿತ್ತಲ್ಲ ಅಂತ ಹೇಳಿ ಎಲ್ಲಾನು ಮಾವಿನಕಾಯಿ ಎಲ್ಲಾನು ಉಪ್ಪಿಂದ ತೆಗೆದ್ಬಿಟ್ಟು ಒಣ ಹಾಕಿ ಬಿಸಿಲಲ್ಲಿ ಮಾಡಿ ಇಟ್ರೆ 1 ವರ್ಷ ಆದ್ರೂ ಹಾಳಾಗಲ್ಲವಲ್ಲ ಅಂತ ಹೇಳಿ ಉಪ್ಪಿನಕಾಯಿ ಎಲ್ಲಾನು ನೀಟಾಗಿ ಸೋರಿಸಿ ಮಾವಿನಕಾಯಿ ಎಲ್ಲಾನು ತೆಗಿತಾ ಇದೆ ಒಣಾಕ್ ಬಿಡೋಣ ಅಂತ ಹೇಳೋಣ ಅಂತ. ಆದ್ರೆ ನಾನು ಅವತ್ತು ತೆಗ್ದಿದ್ದು ಒಂದೇ ದಿವಸ ಅದು ಬಿಸಿಲು ಬಂದಿದ್ದು. ಅದ್ರ ನೆಕ್ಸ್ಟ್ ಡೇ ಎಲ್ಲ ಬಿಸಿಲೇ ಇರಲಿಲ್ಲ. ಮತ್ತೆ ತೆಗೆದು ಹಂಗೆ ಮಸಾಲೆ ಹಾಕಿ ರೆಡಿ ಮಾಡಿ ಫ್ರಿಜ್ಜಿಗೆ ಇಟ್ಟಿದ್ದಾಯಿತು. ಯಾಕೆಂದರೆ ಫ್ರಿಜ್ಜಲ್ಲಿ ಇಡಲಿಲ್ಲ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಹಿಂಗೆ ಡೈರೆಕ್ಟಾಗಿ ಉಯ್ದಿರೋದನ್ನ ಅದು ಏನು ಬೂಸುಂಡ ಬಂದ್ಬಿಡುತ್ತೆ, ಬೇಗ ಹಾಳಾಗುತ್ತೆ. ಹಂಗಾಗಿ ಒಣಗಿಸ್ಬಿಟ್ಟು ಮಾಡಿದ್ರೇ ಸರಿ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲನೂ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಬರಬೇಕಿತ್ತು. ಯಾಕೆಂದರೆ ಕಿವಿ ನೋವಾಗಿತ್ತು, ನನಗೆ ಕಿವಿ ನೋವ್ತಿತ್ತು ಅಂತೇಳಿ ಹಾಸ್ಪಿಟ್ಲಿಗೆ ತೋರಿಸ್ಕೊಬರೋಣ ಅಂತೇಳಿ ನಾನು ಫ್ರೆಶ್ ಅಪ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕೆಂದರೆ ನಾನು ಒಬ್ಬಳೇ ಹೋಗಿದ್ದು. ಕ್ಯಾಮ್ರಾ ಇಟ್ಕೊಂಡು ಹೋಗ್ತಿದ್ರೆ ನನಗೆ ಒಂಥರ ಶೈ ಫೀಲ್ ಅನಿಸುತ್ತೆ. ಹಂಗಾಗಿ ಅಂದರೆ ಸಿಟಿ ಒಳಗಡೆ ಹೋಗೋಣಾಗಿಲ್ಲ, ಎಲ್ಲ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಳ್ಳಲ್ಲ ಆಲ್ಮೋಸ್ಟು. ಹಂಗಾಗಿ ಇಲ್ಲೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಬಂದು ಸಂಜೆ ನಾಟಿ ಕೋಳಿ ಕೊಟ್ಟು ಕಳಿಸಿದ್ರು ನಮ್ಮ ಮನೆಯವರು. ನೈಟಿಗೆ ನಾಟಿ ಕೋಳಿ ಬಿರಿಯಾನಿ ಮಾಡೋಣ ಅಂತೇಳಿ ಮಾಡ್ತೀನಿ. ಇದರಲ್ಲಿ ನಾಟಿ ಕೋಳಿ ಐತೆ, ಇದರಲ್ಲಿ ನಾಟಿ ಕೋಳಿ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಮನೇಲಿ ಮಾಡೋ ಥರ, ನಿಮಗೆ ಮಾಡಲ್ಲ ಬರಲ್ಲ ಅಂತಲ್ಲ, ನಮ್ಮನೆ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಫಸ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅಷ್ಟೇ ಎಣ್ಣೆ ಬಿಡ್ತಿದ್ದೀನಿ. ಚಿಕನಲ್ಲಿ ತುಂಬ ಚರ್ಬಿ ಇರೋದ್ರಿಂದ ಜಸ್ಟ್ ಈರುಳ್ಳಿ ಅಷ್ಟೇ ಫ್ರೈ ಆಗೋದಕ್ಕಷ್ಟೇ ಬಿಡ್ತಿದ್ದೀನಿ. ಇಷ್ಟು ತಗೊಂಡಿದ್ದೀನಿ. ಪಲಾವ್ ಎಲೆ, ಸೋಂಕಾಳು, ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ, ಅನ್ನಸ್ ಮೂಗು, ಮರಾಠಿ ಮೂಗು, ಏಲಕ್ಕಿ, ಇಷ್ಟು ಕಲ್ಲು ಹೂವು ಎಲ್ಲ ತಗೊಂಡಿದ್ದೀನಿ. ಇವೆಲ್ಲನೂ ಎಣ್ಣೆಗೆ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಅದ್ರ ಸ್ಮೆಲ್ ಎಲ್ಲ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಾದಮೇಲೆ ಆನಿಯನ್ ಹಾಕೋತಿದ್ದೀನಿ, 3 ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಹಾಕೋತಿದ್ದೀನಿ. ಈ ಈರುಳ್ಳಿ ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಬಿರಿಯಾನಿಗಾಗಲಿ ಪಲಾವ್ಗಾಗಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಹಸಿ ಸ್ಮೆಲ್ ಹೋಗೋರು ಹುರ್ಕೋಬೇಕು, ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ಚೆಂದ ಬಿರಿಯಾನಿ. ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಇದಕ್ಕೆ ಸಾಂಬಾರ್ ಸೊಪ್ಪು ಹಾಕೊಳ್ಳೋಣ. ಇದಕ್ಕೆ ಸಾಂಬಾರ್ ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು 2 ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಬೇಗನೆ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಅಷ್ಟು ಪುಡಿ ಹಾಕೋಣ. ಇವಾಗ ಇದಕ್ಕೆ ಚಿಕನ್ ಹಾಕೋಣ. ಚಿಕನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸುಂಡಿಸ್ಕೋಬೇಕು. ಅದಕ್ಕೆ
ಏನ್ ಚಿನ್ನು ಇದಕ್ಕೆ ಸಾಲ್ಟ್ ಹಾಕ್ತಿದ್ದೀನಿ ಇವಾಗ್ಲೇ ಚಿಕನ್ ಗಿಡಿಲಿ ಅಂತ. ಸ್ವಲ್ಪ ಇದು ನೀರು ಬಿಟ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ ಚಿಕನಲ್ಲಿ. ತಳ ಹಿಡಿತಲ್ಲ ಎಣ್ಣೆ ಬಿಟ್ಟಿರ್ಲಿಲ್ವ ನೋಡಿ ಎಷ್ಟೊಂದು ಎಣ್ಣೆ ಬಿಟ್ಕೊಂಡೈತಿ. ಇವಾಗ ಸಕಲಾಗಿ ಎಣ್ಣೆ ಬಿಟ್ಕೊಂಡೈತಿ. ಇದಕ್ಕೆ ಮಸಾಲೆ ಹಾಕೋಣ ಇವಾಗ. ಬಿರಿಯಾನಿ ಪೌಡರ್ ಹಾಕ್ತಿದ್ದೀನಿ. ಫುಲ್ ಹಾಕಲ್ಲ, ಸ್ವಲ್ಪ ಅಷ್ಟೇ ಹಾಕೋದು. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಸಾಂಬಾರ್ ಪುಡಿ. ಇದಾಗಿದೆ. ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ ಕಾಯಬೇಕಂತ ಹೇಳಿ ಇದಕ್ಕೆ ಬಿಸಿನೀರು ಬಿಟ್ಕೊಳ್ಳೋಣ. ತಣ್ಣೀರು ಬಿಟ್ಕೊಳ್ಬೇಡಿ, ಯಾವಾಗ್ಲೂ ಬಿಸಿನೀರು ಬಿಟ್ಕೊಳ್ಳಿ. ಇವಾಗ ಇದನ್ನು 3 ವಿಷಲ್ ಹೊಡ್ಸ್ಕೊಳ್ಳೋಣ ಫಸ್ಟು, ಆಮೇಲೆ ಅಕ್ಕಿ ಹಾಕೋಣ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ನಾಟಿ ಕೋಳಿ ಬಿರಿಯಾನಿ ಅಲ್ವಾ. ನಾವು ಆಲ್ಮೋಸ್ಟ್ ಸೋನಾ ಮಸೂರಿ ಯೂಸ್ ಮಾಡಲ್ಲ, ರಾಜಮುಡಿ ಅಕ್ಕಿನೇ ಬೆಸ್ಟು. ನಮಗೆ ಅದೇ ಟೇಸ್ಟ್ ಇಷ್ಟ, ರಾಜಮುಡಿ ಅಕ್ಕಿದೇನೆ. ಹಂಗಾಗಿ ರಾಜಮುಡಿ ಅಕ್ಕಿನೇ ಯೂಸ್ ಮಾಡೋದು ನಾವು. ಸೂಪರಾಗಿ ಬಂದಿತ್ತು. ಮಾಮೂಲಿ ಊಟ ಮಾಡೋದಕ್ಕಿಂತ ಡಬಲ್ಲೇ ತಿಂದ್ವಿ.